ಉತ್ತರ ತತ್ತರಿಸಿ ಹೋಗ್ತಾ ಇದೆ ಉತ್ತರ ಕರ್ನಾಟಕ ಭಾಗ. ಕಾರಣ ಏನು? ವಿಪರೀತವಾಗಿ ಮಳೆ ಆಗ್ತಾ ಇದೆ. ಮಹಾರಾಷ್ಟ್ರದಿಂದ ನೀರು ಹರಿದು ಬರ್ತಾ ಇದೆ. ಒಳಹರಿವು ಹೆಚ್ಚಾದಂತೆ ಡ್ಯಾಮ್ನಲ್ಲಿ ಹೊರಹರಿವು ಹೆಚ್ಚಾಗ್ತಾ ಇದೆ. ಬಿಸಿಲೂರಿನಲ್ಲಿ ಮಳೆಯೋ ಮಳೆ, ಅವಾಂತರಗಳ ಸುರಿಮಳೆಯೇ ಸುರಿತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಣ ಮಳೆಗೆ ಬದುಕು ನೀರಾಬಟ್ಟೆ ಆಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ ಸುತ್ತಮುತ್ತ ಭಾಗ ಎಲ್ಲವೂ ಮುಳುಗಡೆಯ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಸತತವಾಗಿ ಸುರಿತಾ ಇರೋ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು, ನದಿಗಳಲ್ಲಿ ಭಯಾನಕ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರವಾಹವೇ ಸೃಷ್ಟಿಯಾಗಿದೆ ಅಲ್ಲಿ. ಮಹಾರಾಷ್ಟ್ರ ಗಡಿಯಲ್ಲಿನ ಮಳೆ ಹೊಡೆತಕ್ಕೆ ಭೀಮೆಯ ಆರ್ಭಟ ಹೆಂಗಿದೆ ಅಂತಂದ್ರೆ, ಜಮೀನುಗಳು ಜಲಾವೃತ ಆಗಿದ್ದಾವೆ, ಸೇತುವೆಗಳು ಮುಳುಗಡೆಯಾಗಿದೆ. ಭೀಮಾ ನದಿ ಪ್ರವಾಹಕ್ಕೆ 3-4 ಜಿಲ್ಲೆಗಳ ಜನಜೀವನ ಹೈರಾಣಾಗಿದೆ. ಮಳೆ ಪೀಡಿತ 6,000ಕ್ಕೂ ಹೆಚ್ಚು ಜನ ಕಲಬುರಗಿಯಲ್ಲಿ ಶಿಫ್ಟ್ ಆಗಿದ್ದಾರೆ. ಕಲಬುರಗಿಗೆ ಶಿಫ್ಟ್ ಆಗಿದ್ದಾರೆ ಅವರು. 6,000ಕ್ಕೂ ಹೆಚ್ಚು ಜನ. ಯಾದಗಿರಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಅಲ್ಲೆಲ್ಲ 10,000 ಜನ ಮಿನಿಮಮ್ ಸ್ಥಳಾಂತರಗೊಂಡಿದ್ದಾರೆ. ನಾಳೆ ಮಳೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಡ್ತಾ ಇದ್ದಾರೆ ಪರಿಶೀಲನೆ ಮಾಡೋದಕ್ಕೆ. ಲಕ್ಷಾಂತರ ಎಕರೆ ಪ್ರದೇಶಗಳಲ್ಲಿ ಬೆಳೆದಿದ್ದಂತಹ ಬೆಳೆಯೂ ಕೂಡ ನೀರು ಪಾಲಾಗಿದೆ. ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನೋಡಿ. ಅತಿವೃಷ್ಟಿ ಆದರೂ ಅಷ್ಟೇ, ಅನಾವೃಷ್ಟಿ ಆದರೂ ಅಷ್ಟೇ. ನೋಡಿ ಹೆಂಗಾಗಿದೆ ಪರಿಸ್ಥಿತಿ ರೈತರದ್ದು ಅಂತ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ರಾಕೇಶ್ ಶೆಟ್ಟಿ ಸರ್ ಜೊತೆಗೆ. ರಾಕೇಶ್ ಸರ್, ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ವಾ? ಯಾಕೆ? ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಟೆಕ್ನಾಲಜಿಲಿ ನಾವು ಮುಂದುವರೆದಿದ್ವಿ. ಪ್ರತಿ ಬಾರಿ ಮಳೆ ಜಾಸ್ತಿ ಬಂದರೂ ರೈತರಿಗೆ ಸಮಸ್ಯೆ, ಮಳೆ ಬರಲಿಲ್ಲ ಅಂದರೂ ರೈತರಿಗೆ ಸಮಸ್ಯೆ. ರೈತಪರ ಸರ್ಕಾರ ಅಂತ ಬಂದಿದ್ದೀರಿ, ಅಟ್ಲೀಸ್ಟ್ ನೀವಾದರೂ ಏನಾದರೂ ಮಾಡಿ ಅಂತೇಳಿ ಅಂಗಲಾಚ್ತಾ ಇದ್ದಾರೆ ರೈತರು. ನೋಡಿ, ನಾವು ಬೆಳಗಾಮಲ್ಲಿ ಉತ್ತರ ಕರ್ನಾಟಕದ ಜನರ ಗೋಳು ಮತ್ತು ಸಮಸ್ಯೆಗಳನ್ನು ಆಧರಿಸಿ ಒಂದು ಬೆಳಗಾಂ ಸೆಷನ್ ಆಗುವಾಗ ನಾವೊಂದು ಪ್ರೋಗ್ರಾಮ್ ಮಾಡಿದ್ವಿ. ಹೌದು, CM DCM ಎಲ್ಲರನ್ನು ಕರೆಸಿದ್ವಿ. ಉತ್ತರ ಕೊಡಿ ಅಂತ, ಬೆಳಗಾಂ ಉತ್ತರ ಕರ್ನಾಟಕದ ಜನರಿಗೆ ನೀವು ಇಲ್ಲೇ ಉತ್ತರ ಕೊಡಿ, ಅದರ ಸಮಸ್ಯೆ ಪರಿಹಾರ ಹೇಗೆ ಅಂತ ನಾವು ಮೊನ್ನೆ ನೋಡಿದ್ವಿ. ಒಂದು ಪರಿಹಾರವನ್ನು ಕೊಟ್ಟಿದ್ರು. ಓಕೆ, ತುಂಗಭದ್ರಾ ಏನು ಜನಗಳಿಗೆ ಬಂದಂತಹ ಏನು ಇದಿದೆ ಅದರದ್ದು ಪರಿಹಾರ ಸಿಕ್ತು. ಈಗ ಈ ನದಿ ದಂಡೆಯ ಜನಗಳಿರ್ತಾರಲ್ಲ, ಅಥವಾ ಈ ಅಣೆಕಟ್ಟು ಏನು ಕಟ್ತಾರೆ, ಡ್ಯಾಮ್ದ ಕೆಳಗಡೆ ಜನಗಳಿರ್ತಾರಲ್ಲ, ನದಿ ಪಾತ್ರದ ಜನ, ಅವರ ಗೋಳಿದೆ ಅಲ್ವಾ, ಅದು ಬೆಂಗಳೂರಲ್ಲಿರುವ ನಮಗೆ ಅರ್ಥ ಆಗಲ್ಲ. ಎರಡು ವಿಧ ನೀವು ಹೇಳಿದ್ರಿ. ಒಂದು ಅನಾವೃಷ್ಟಿ ಅಂತ, ಏನು ಇಲ್ಲದಾಗಲೂ ಇವರಿಗೆ ಗೌರ್ಮೆಂಟ್ಗಳು ಏನು ಮಾಡ್ತಾವು ಅನ್ನೋದು ಒಂದು. ಅದರಲ್ಲೂ ಕೂಡ ಇಂಟರ್ ಸ್ಟೇಟ್ ಈ ನೀರು ಡಿಸ್ಟ್ರಿಬ್ಯೂಷನ್ ಇದಲ್ಲ, ಅದರಲ್ಲೂ ಜಗಳ ಇರುತ್ತೆ. ನನಗೆ ನೀವು ನೋಡ್ತಾ ಇಲ್ವಾ, ಕಾವೇರಿಯನ್ನು ನೀವು ನೋಡಿದಾಗ ನೋಡಲ್ವಾ, ಮಹಾರಾಷ್ಟ್ರದಲ್ಲಿ ನೀವು ಈಗ ಮಹಾರಾಷ್ಟ್ರ ಮತ್ತು ಆಂಧ್ರದ ಪ್ರದೇಶದಲ್ಲಿ ನಾವು ನೀರು ಬಿಡಲ್ಲ, ನೀವು ತಗೋಬೇಕು ಅನ್ನೋ ಗಡಿ ವಿವಾದ, ಈ ನದಿ ನೀರು ಹಚ್ಚುವ ಯಾವಾಗಲೂ ಇದೆ. ಆದರೆ ಇಲ್ಲಿ ಈ ಪ್ರದೇಶದ ಜನರಿದ್ದಾರಲ್ಲ, ಇವ್ರದ್ದು ಇನ್ನೊಂದು ಪ್ರಾಬ್ಲಮ್ ಇದೆ. ಸಪೋಸ್ ಕರ್ನಾಟಕದಲ್ಲಿ ಎಷ್ಟು ಬೇಕು ಅಷ್ಟು ಮಳೆ ಬಂದರೂ ಕೂಡ ಈ ನದಿ ಪ್ರದೇಶದ ಜನ, ಈಗ ನೀವು ತೋರಿಸಿದ್ರಲ್ಲ ಈ ಪ್ಲೇಸಸ್ಗಳು, ಸಪೋಸ್ ಮಹಾರಾಷ್ಟ್ರದಲ್ಲಿ ಈಗ ಅತಿವೃಷ್ಟಿ ಆಗ್ತಾ ಇದೆ ಅಲ್ವಾ, ಅಲ್ಲಿಂದ ನೀರು ಹರಿದು ಬರೋದು ಕೂಡ ಈ ಜನರನ್ನು ಕೊಚ್ಕೊಂಡು ಹೋಗ್ತವೆ. ಇಲ್ಲಿ ಬೇಕಾದಷ್ಟು ಮಳೆ ಬಂತು, ನಮ್ಗೆ ಎಷ್ಟು ಬೇಕು ಅಷ್ಟೇ ಬಂದಿದೆ, ಇಲ್ಲಿ ನಾನು ಬೆಳೆ ಬೆಳೆದಿದ್ದೀನಿ, ಬೆಳೆ ಬೆಳೆದು ನಂದು ನಿಂತಿದೆ ಅನ್ನುವ ಟೈಮಲ್ಲಿ ನೀವು ಮಹಾರಾಷ್ಟ್ರದ ಮಳೆ ಇದೆ ಅಲ್ವಾ, ಯಾವಾಗಲೂ ಅಷ್ಟೇ ನೀವು ನೋಡಿ, ಯಾವಾಗಲೂ ಮಹಾರಾಷ್ಟ್ರದಲ್ಲಿ ಮಳೆ ನಮ್ಮದು ಯಾವಾಗ ನಿಲ್ಲುವ ಟೈಮ್ ಬರುತ್ತೆ ಅಲ್ಲಿ ವಿಪರೀತ ಮಳೆಗಳಾಗ್ತವೆ. ಈಗ ರೆಡ್ ಅಲರ್ಟ್ ಇದೆ ಅಲ್ಲ ಕಾಕಡ, ಇನ್ಕ್ಲೂಡಿಂಗ್ ಎವ್ರಿ ಪ್ಲೇಸಸ್ ಇನ್ ಮಹಾರಾಷ್ಟ್ರ ಇನ್ಕ್ಲೂಡಿಂಗ್ ಮುಂಬೈ ಇಸ್ ರೆಡ್ ಅಲರ್ಟ್. ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದೇ ನೀವು ಹೇಳಿದ ಪ್ರಕಾರ. ಒಂದು, ನದಿ ತೀರದಲ್ಲಿರುವ ಜನರನ್ನು ನಾವು ಅಲ್ಲಿಂದ ಸ್ಥಳಾಂತರ ಮಾಡೋದು ಒಂದಾದರೆ, ನೀವು ಬೆಳೆಗಳನ್ನು ಏನು ಮಾಡ್ಲಿಕ್ಕೆ ಆಗಲ್ಲ, ಬೆಳೆ ಪರಿಹಾರ ಕೊಡಬಹುದಷ್ಟೇ. ನೀವು ನೋಡಿದ್ರಿ ಯಡಿಯೂರಪ್ಪನವರ ಗೌರ್ಮೆಂಟ್ ಬಂದಾಗ ಹೈಕಮಾಂಡ್ ಅವರು ಆಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ, ಅವರ ಎಕ್ಸ್ಪೆನ್ಷನ್ ಆಗಿರಲ್ಲ. ಒಬ್ಬರೇ ಯಡಿಯೂರಪ್ಪನನ್ನು ಒಬ್ಬರೇ ಕಟ್ಟಿ ನೀವು ಒಂದು ಸರ್ಕಾರವನ್ನು ಮತ್ತೆ ಮಾಡಿಬಿಡಿ, ನಿಮ್ಮ ಕ್ಯಾಬಿನೆಟ್ ಅನ್ನು ಮತ್ತೆ ವಿಸ್ತರಿಸಿ, ನೀವು ಹೋಗಿ ಅಲ್ಲಿ ನಿಂತ್ಕೊಂಡು ಖಾಲಿ ವೈಮಾನಿಕ ಸಮೀಕ್ಷೆ ಮಾಡಿ ಬಂದರೆ ಆಗಲ್ಲ, ನೀವು ಅಲ್ಲಿ ನಿಂತ್ಕೊಂಡು ಮಾಡಬೇಕು ಅನ್ನೋದು. ಈಗ ಸಿದ್ದರಾಮಯ್ಯನವರು ಇವತ್ತು ಹೋಗಿದ್ದಾರೆ, ನಾಳೆ ವೈಮಾನಿಕ ಸಮೀಕ್ಷೆ ಆಗುತ್ತೆ, ಆದರೆ ಪರಿಹಾರ ಏನು ಅನ್ನೋದು ಒಂದು. ಈ ಇಲ್ಲಿಯ ಜನರನ್ನು ನಾವು ಬೇರೆ ಕಡೆಗೆ ಕರ್ಕೊಂಡು ನಾವು ನೋಡಿದ್ವಿ. ಒಂದು ಸಲ ಆದಂಥ ಅತಿವೃಷ್ಟಿಯಲ್ಲಿ ನಾವು ನೋಡಿದ್ವಿ, ಜನಗಳು ಕೊಚ್ಕೊಂಡು ಹೋಗೋದನ್ನು ನೋಡಿದ್ವಿ ನಾವು. ಯಾವ ರೀತಿಯಾಗಿ ಅಲ್ಲಿ ಪರಿಹರಿಸಲಿಕ್ಕೆ ಹೋದಂತಹ NDRF ಅವರು ಯಾವ ರೀತಿ ಕೊಚ್ಕೊಂಡು ಹೋಗಿದ್ವಿ ಅಂತ ನಾವು ನೋಡಿದ್ವಿ. ಅಂತಹ ಪರಿಸ್ಥಿತಿ, ದೇರ್ ಇನ್ ಡೇಂಜರಸ್ ಪ್ಲೇಸ್. ಇವತ್ತು ಎಲ್ಲಾದರೂ ಅಲ್ಲಿಯ ಬಂದುಬಿಟ್ಟು ಇಲ್ಲಿ ಡ್ಯಾಮಿಂದನೂ ನೀರು ಬಿಡುವ ಪರಿಸ್ಥಿತಿ ಬಂದಾಗ ಇಲ್ಲಿ ಓಪನ್ ಮಾಡಲೇಬೇಕು ಗೇಟು. ಓಪನ್ ಮಾಡಿದ ರೀತಿಯಲ್ಲಿ ಆ ರಭಸಕ್ಕಿದೆ ಅಲ್ಲ, ಆ ಊರಿನ ಮನೆ, ಮಠ, ಕರು, ದನ, ನೀವು ಖಾಲಿ ಮನುಷ್ಯರನ್ನೇ ನೋಡಬೇಡಿ. ನೀವು ಒಬ್ಬ ರೈತನ ಜೀವಾಳ ಆದಂತಹ ಜಾನುವಾರುಗಳಿದ್ದಾವಲ್ಲ ಅವನೊಟ್ಟಿಗೆ, ಅವಳು ಸಾಕಿದಂತಹ
ಆ ಜಾನುವಾರುಗಳಿದ್ದಾವಲ್ಲ ಅವುಗಳ ಜೀವ ಅವುಗಳನ್ನು ಎತ್ಕೊಂಡು ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಎಷ್ಟು ಜೀವದ ಅಪಾಯಗಳು ಮಾತ್ರ ಅಲ್ಲ, ರೈತ ಎಲ್ಲ ಕಳ್ಕೊಂಡ್ಬಿಟ್ರೆ ನೀವು ನೋಡಿ, ಅದನ್ನು ನೋಡಿದರೆ ನರಕ ಸದೃಶ್ಯವಾದ ಒಂದು ಸೀನನ್ನು ನಾವು ನೋಡ್ತಾ ಇಲ್ವಾ? ವಾಟ್ ನೆಕ್ಸ್ಟ್ ಅಂತ ಕೇಳಿದರೆ ಎಲ್ಲ ಬಿಟ್ಟು ಜನಗಳು ಅಲ್ಲಿ ಹೋಗ್ಬೇಕು ಅಂತೇಳಿ ಗೌರ್ಮೆಂಟೇ ಅಲ್ಲಿ ಇರಬೇಕೀಗ. ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಮಾತ್ರ ಅಲ್ಲ, ಅಥವಾ ಅಲ್ಲೇ MLA ಮಾತ್ರ ಅಲ್ಲ, ಎಂಟೈರ್ ಗವರ್ಮೆಂಟ್ ಶುಡ್ ಗೋ ಆ್ಯಂಡ್ ಸ್ಟ್ಯಾಂಡ್. ಅಲ್ಲಿ ಈಗ ಮಾಡಬೇಕಾದ ಮೊದಲ ಕೆಲಸ ಏನು ಹೇಳಿ? ಫಸ್ಟ್ ಜನಗಳನ್ನು ಅಲ್ಲಿಂದ ಸ್ಥಳಾಂತರಿಸುವುದು. ಅದರ ನಂತರ ಅವರಿಗೆ ಊಟ ತಿಂಡಿ ಗಂಜಿ ಕೇಂದ್ರಗಳನ್ನು ತೆಗೆದ್ರೆ ಆಗಲ್ಲ. ನಮಗೆ ನಾವು ಹೇಳ್ತೀವಿ ಒಂದು ಏನಾದ್ರೂ ಇಂಥದ್ದಾದ್ರೆ ಗಂಜಿ ಕೇಂದ್ರಗಳನ್ನು ತೆಗೀರಿ ಅಂದರೆ ಏನೋ ನಾವು ಮಾತಾಡುವ ರೀತಿ ನೋಡಿದ್ರೆ ಎಲ್ಲರನ್ನು ಒಟ್ಟಾಗಿ ಒಂದು ಗಂಜಿ ಕುಡಿಯಪ್ಪ ಅವನಿಗೆ ಬದುಕಲಿ ಅಂತ ಹೇಳುವಂಗೆ. ಅದಕ್ಕೆ ಆಗಲ್ಲ. ಹೌದು, ಪರ್ಮನೆಂಟ್ ಆಗಿ ಇದಕ್ಕೊಂದು ಸೊಲ್ಯೂಷನ್ ಬೇಕು. ಪರ್ಮನೆಂಟ್ ಹೌದು. ಇಂಥ ಅತಿವೃಷ್ಟಿ ಆದರೆ ಈ ಜನಗಳನ್ನು ಎಲ್ಲಿ ಸ್ಥಳಾಂತರಿಸಿರಬೇಕು, ಅಥವಾ ಇದು ಯಾವಾಗಲೂ ಆಗುವುದಾದರೆ ಅವರಿಗೊಂದು ಪರ್ಮನೆಂಟ್ ಸ್ಥಳಾಂತರಿಸಿ ಅವರಿಗೆ ಬೇರೆ ಕಡೆಯಲ್ಲಿ ಒಂದು ಪ್ಲೇಸ್ ಕೊಡುವಂತಹ ಸ್ಥಳಗಳನ್ನು ಕೊಡುವಂತಹ ಒಂದು ಇದಾಗಬೇಕು. ಈಗ ಕೆಲವು ಕಡೆ ರೈತರು, ಈಗ ಡ್ಯಾಮಿನ ಕೆಳಗಡೆ ರೈತರು ಕೂಡ ಇಂತಹ ಪ್ರದೇಶ ಅಂತ ಗೊತ್ತಿದ್ರೂ ಕೂಡ ಅದನ್ನು ಬಿಟ್ಟು ಹೋಗಲ್ಲ. ಇಲ್ಲ, ನಾನು ಇಲ್ಲೇ ಇರಬೇಕು, ಈ ಪ್ರದೇಶದಲ್ಲೇ ಇರಬೇಕು, ನನಗೊಂದು ಇಮೋಷನಲ್ ಫೀಲಿಂಗ್ ಇದೆ, ನಾನು ಬಿಟ್ಟು ಹೋಗಲ್ಲ ಅಂಥವರು ಇದ್ದಾರೆ. ನಾವು ಪರಿಹಾರ ಕೊಡ್ತೀನಿ ಹೋಗ ಅಂಥವರನ್ನು ಎಲ್ಲರನ್ನೂ ಅಲ್ಲಿಂದ ತೆರವುಗೊಳಿಸೋ ಕಾರ್ಯ ಆಗಬೇಕು. ಇನ್ನೊಂದು, ರೈತನಿಗೆ ಎಜುಕೇಟ್ ಮಾಡಬೇಕು. ನೀವು ಹೇಳ್ದಂಗೆ ಇಷ್ಟು ಟೆಕ್ನಾಲಜಿಗಳಿದ್ದಾವೆ, ಮಳೆ ಬರುತ್ತಾ ಇಲ್ಲ, ನೀನು ಬೆಳೆ ಬೆಳಿಬೋದಾ, ಈಗ ಇಮ್ಮಿಡಿಯೇಟ್ ಮಾಡಬೇಕಾಗಿದ್ದು ಸ್ಥಳಾಂತರ, ಅವರಿಗೆ ಬೇಕಾದಂಥ ಫೆಸಿಲಿಟಿಗಳು, ನೀರು, ಪ್ಯೂರ್ ವಾಟರ್. ಈಗ ಶುದ್ಧ ಪರಿಶುದ್ಧವಾದ ನೀರು ಮತ್ತೆ ಪರಿಶುದ್ಧವಾದ ಊಟ, ಅದ್ರ ಮೇಲೆ ಬೆಳೆ ಪರಿಹಾರ, ಅದನ್ನು ಇಮಿಡಿಯೇಟ್ಲಿ ಮಾಡಬೇಕು. ಈ 2,000 ಭಾಗ್ಯಗಳು ಕೊಡುವುದಕ್ಕಿಂತ ದಿಸ್ ಆಲ್ ಇಸ್ ಮೋರ್ ಇಂಪಾರ್ಟೆಂಟ್. ಇದನ್ನು ಕೂತ್ಕೊಂಡು ಒಂದು ಸೊಲ್ಯೂಷನ್ ತಗೊಂಡ್ಬರ್ಬೇಕು ಈಗ ಗವರ್ಮೆಂಟ್.